ವೆರಿ ಪಾಪ್ಯುಲರ್ ಇನ್ US ಆಲ್ಸೋ. ಒಂದು ಯೂನಿವರ್ಸಿಟಿ ಫೋಟೋ ಹಾಕ್ಯಾರ ಅಲ್ಲಿ, ಯೂನಿವರ್ಸಿಟಿ ಕಿಡ್ನಿ ಒಳಗೆ ಅದ್ರೊಳಗೆ ರಿಸರ್ಚ್ದೊಳಗೆ ಬಹಳಷ್ಟು ಆರ್ಟಿಕಲ್ ಇದ್ರೊಳಗೆ ಬಹಳ ಬರ್ತಿದ್ದೆ ನಾವು. ಅದಕ್ಕೆ ಮೊದಲೇ ನಾವು ಅಲ್ಲಿಂದ ಇವನ್ನ ಶಿಫ್ಟ್ ಮಾಡೋಣ ಅಂತ ಫಸ್ಟ್ ಮಾಡಿ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಮಾಡೋ ಸಲುವಾಗಿ ಇಲ್ಲಿ ಮಾಡಿದ್ವಿ. ಆ ಹಾಸ್ಪಿಟಲ್ ಭಯಂಕರ ರಶ್ ಆಗಿದೆ. ಈಗ ಅವನ 100ಕ್ಕಿಂತ ಹೆಚ್ಚು ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಮಾಡಿದ. ಅದಕ್ಕೆ ಒಂದೊಂದಾಗಿ ನಾವು ಟ್ರಾನ್ಸ್ಪ್ಲಾಂಟ್ ಅಲ್ಲಿಯೂ ಒಂದು ಟೀಮ್ ಬೇರೆ, ಇಲ್ಲೊಂದು ಟೀಮ್ ಬೇರೆ, ಅದು ಮಾಡ್ಕೊಂಡು ಎಲ್ಲರ ಟ್ರಾನ್ಸ್ಪ್ಲಾಂಟ್ಸ್ ಅವೈಲೇಬಲ್ ಮಾಡಬೇಕಂತ ವಿಚಾರ ಇಟ್ಕೊಂಡಿವಿ ಇಲ್ಲಿ. ಮತ್ತು ಎಲ್ಲ ಇವು ಹೆಂಗ್ ಡಾಕ್ಟರ್ಸ್ ಮಾಡಿದಾರೆ, ಪಟಾಡಿ ಅವ್ರ ಮಗ ಆಗ್ತದೆ ಹೆಂಗದಾನೆ, ಇವು ಎರಡೂರು ಇವನು ನಮ್ಮ ವಿದ್ಯಾರ್ಥಿ, ಆ ಪಟಾಡಿ ನಮ್ಮ ವಿದ್ಯಾರ್ಥಿ, ಮತ್ತು ಅವ್ರಿಗೊಂದು ಈ ಪ್ಲೇಸು ಸಿಕ್ಕಂಗೆ ಆಯ್ತದೆ ಇಲ್ಲಿ. ಅದಕ್ಕೆ ಅಲ್ಲಿ ಏನದ ಅದಕ್ಕಿಂತನೂ ಅಡ್ವಾನ್ಸ್ ಇಲ್ಲಿ ಆಪರೇಷನ್ ಥಿಯೇಟರ್ ಅದ. ಅದಕ್ಕೆ ಇಲ್ಲಾಂದ್ರೆ ನಾವು ಅಷ್ಟು ಡೇರಿಂಗು ಮಾಡೋಕ್ಕಿಲ್ಲ ಅಂತದೇನು ಇಲ್ಲ. ಇವತ್ತಾಗಿದೆ, ಅದಕ್ಕೆ ಭಾಳ ಖುಷಿ ಅದ ನಮ್ಗೆ. ಫಸ್ಟ್ ಟ್ರಾನ್ಸ್ಪ್ಲಾಂಟ್ ಈ ಹಾಸ್ಪಿಟಲ್ದಾಗ ಆಗೋದು ಇಲ್ಲಿ. ಮತ್ತು ಇಲ್ಲಿ ನರ್ಸಿಂಗ್ ಕಾಲೇಜ್ ಸಪ್ರೇಟ್ ಮಾಡಿದ್ವಿ. ಇಲ್ಲಿ ನರ್ಸಿಂಗ್ ಕಾಲೇಜ್ ಬಿಲ್ಡಿಂಗ್ ಕಟ್ಟಾಗದಾರಲ್ಲ, ಇನ್ನು ನರ್ಸಿಂಗ್ ಕಾಲೇಜ್ ಬಿಲ್ಡಿಂಗ್ ಕಟ್ಟಾಗಲ್ಲ. ಅಲ್ಲಿ ಏನ್ ಬೇಕು ಅದನ್ನೆಲ್ಲ ಇಲ್ಲಿ ನಾವು ಮಾಡ್ತಾ ಇದ್ದೀವಿ. ಅಲ್ಲಿ ಬಹಳ ರಶ್ ಆಗಿರ್ತದ. ದಕ್ಷಿಣ ಭಾಗದೊಳಗ ಬಹಳಷ್ಟು ಎಕ್ಸ್ಪ್ಲಾಯ್ಟ್ ಇದ್ದು. ಯಾಕಂದ್ರೆ ಹಾಸ್ಪಿಟಲ್ ನರ್ಸಿಂಗ್ ಸಣ್ಣ ನರ್ಸಿಂಗ್ ಇರೋದ್ರಿಂದ ಬಡವರಿಗೂ ಎಕ್ಸ್ಪ್ಲಾಯ್ಟ್ ಆಗ್ತಿದ್ದು. ಇವತ್ತು ಅದಕ್ಕೆ ನಾವು ದಕ್ಷಿಣ ಭಾಗ ಶುರು ಮಾಡಿದ್ದೇವೆ. ಈಗ ಇದು 300 ಬೆಡ್ ಹಾಸ್ಪಿಟಲ್ ಅದ. ಈಗ ಎವ್ರೇಜ್ ನಮ್ದು 120 130 ಇನ್ಪೇಷಂಟ್ ಇರ್ತದೆ ಇಲ್ಲಿ. ಅದಕ್ಕೆ ಉಳಿದೆಲ್ಲ ಟ್ರಾನ್ಸ್ಪ್ಲಾಂಟ್ ನಾವು ಫೇಸ್ ವೈಸ್ ಶುರು ಮಾಡ್ತೀವಿ ಇಲ್ಲಿ. ಈ ಭಾಗದ ಜನ ಏನದ ಒಂದು ಹೆಸರಾಗಿದೆ ಅಲ್ಲಿ. ಈಗ ಅದಕ್ಕೆ ಅದನ್ನ ಶಿಫ್ಟ್ ಮಾಡೋಕ್ಕಾಗಲ್ಲ. ಬಹಳಷ್ಟು ಡಿಪಾರ್ಟ್ಮೆಂಟ್ ಈ ಕಡೆನು ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದೆ. ಅಂದ್ರೆ ಈ ಭಾಗದ ಜನರಿಗೆ ಸೇವಾ ಸಿಗಲಿ ಅಂತ. ಇವನ್ ಮಗ ಬರಕದ ಒಂದು ಮತ್ತೆ ತಯಾರು ಮಾಡಬೇಕಲ್ಲ ಎಲ್ಲ. ಮಗ ಇನ್ನೊಬ್ಬ ಮುಂದೆ ಕಲಿಬೇಕಲ್ಲ. ಇರೋದೇ ಗೋಕಾಕ. ಅವರು ನಮ್ಮ ಹಾಸ್ಪಿಟಲ್ಗೆ ಬಂದಿದ್ರು. ಧಾಪ್ ಇದೆ, ಕಾಲ್ಗೆ ಮತ್ತು ಮಾರಿಗೆ ಭಾವ ಇದೆ. ಫುಲ್ ಇನ್ವೆಸ್ಟಿಗೇಷನ್ ಮಾಡ್ತಾರೆ. ಅವ್ರು 2 ಕಿಡ್ನಿ ಫೇಲ್ ಆಗಿದಾವ ಅಂತ ಗೊತ್ತಾಯ್ತು ನಮಗೆ. ಕಿಡ್ನಿ ಫೇಲ್ ಆದ್ಮೇಲೆ ಕಾಲು ಬಾವು ಬರೋದು, ಮಾರಿ ಬಾವು ಬರೋದು ಸಹಜಕ್ಕಿದೆ. ಯಾಕಂದ್ರೆ ಕಿಡ್ನಿ ಕೆಲಸ ಮಾಡೋದು ಅಂತಂದ್ರೆ ಒಂದು ಫಿಲ್ಟರ್ ಆಗಿ ಕೆಲಸ ಮಾಡ್ತಾರೆ. ಮೈಯಲ್ಲಿ ಎಷ್ಟು ಹೆಚ್ಚು ನೀರು ಇರ್ತದ, ಎಷ್ಟು ಗಾಳಿ ತಯಾರು ನಿರ್ಮಾಣ ಆಗ್ತದ, ಅದನ್ನೆಲ್ಲ ಫಿಲ್ಟರ್ ಮಾಡಿ ಹೊರ ತೆಗಿತಾರೆ. ಯೂರಿನ್ ಮಾತ್ರನಲ್ಲಿ ತೆಗಿತಾರೆ. ಇದು ಗೊತ್ತಾದ್ಮೇಲೆ ಅವ್ರಿಗೆ ನಾವು ತಿಳಿಸಿದ್ದೀವಿ, ನಿಮ್ಗೆ ಆಪ್ಷನ್ 2 ಇದಾವೆ. ಒಂದು ಡಯಾಲಿಸಿಸ್ ಮಾಡ್ಕೊತಿರ್ಬೇಕು, ಅಥವಾ 2ನೇದು ಅಂತಂದ್ರೆ ಕಿಡ್ನಿ ಟ್ರಾನ್ಸ್ಫರ್ ಮಾಡ್ಕೊಂಡು 10 ಸಾವಿರ ಕಿಡ್ನಿ ಒಂದು ಹಾಕ್ಸ್ಬೇಕು. ಡಯಾಲಿಸಿಸ್ ಅಂತಂದ್ರೆ ಏನಿದು, ಮೈಯಲ್ಲಿ ಕಿಡ್ನಿ ಏನು ಕೆಲಸ ಮಾಡ್ತದೆ ಅದು ವರ್ಕ್ ಮಷಿನ್ ಕೆಲಸ ಮಾಡ್ತದೆ. ರಕ್ತವನ್ನು ಹೊರಗೆ ತೆಗೆದು ಅದು ಕ್ಲೀನ್ ಮಾಡಿ ಮತ್ತೆ ಹೊರಗೆ ಹಾಕ್ತದೆ. ಆದರೆ ಇದೆಷ್ಟು ಸಲ ಆಗ್ತದ, ಕಿಡ್ನಿ ಫೇಲ್ ಆದಮೇಲೆ ವಾರದಾಗ 2 ಸಲ ಅಥವಾ 3 ಸಲ ಮಾಡ್ಲಿಕ್ಕೆ ಬೇಕಾಗ್ತದೆ. ಪ್ರತಿ ಸಲ 4 ಅಥವಾ 5 ತಾಸು ಹತ್ತದ. ಮತ್ತು ಪೇಷಂಟ್ 1ನೇ ದಿವಸ ಆರಾಮ ಇರ್ತದೆ, ಮತ್ತು 3ನೇ ದಿವಸ ಅಂತಂದ್ರೆ ಮತ್ತೆ ಡಯಾಲಿಸಿಸ್ ಬರಬೇಕಾಗ್ತದೆ. 2ನೇ ಆಪ್ಷನ್ ಅಂತಂದ್ರೆ ಟ್ರಾನ್ಸ್ಪ್ಲಾಂಟೇಷನ್. ಅದು ಕಿಡ್ನಿ ಹೊಸದು ಒಂದು ಕಿಡ್ನಿ ಒಂದು ಹಾಕಬೇಕಾಗ್ತದೆ. ಆ ಕಿಡ್ನಿ ಟ್ರಾನ್ಸ್ಪ್ಲಾಂಟೇಷನ್ ಮಾಡೋದು ಎಲ್ಲ ತುಂಬ ರೂಲ್ಸ್ ಇದಾವೆ. ಕರ್ನಾಟಕ ಗೌರ್ಮೆಂಟ್ದು ರೂಲ್ಸ್ ಇದಾವೆ. ಕಿಡ್ನಿ ಯಾರು ಕೊಡ್ಬೋದು ಇವತ್ತು ಅಂತಂದ್ರೆ, ಲೀಗಲಿ ತಂದೆ ತಾಯಿ, ಮಗ ಮಗಳು, ಅಣ್ಣ ತಂಗಿ, ಅಕ್ಕ ತಂಗಿ ಇವರು ಕೊಡ್ಬೋದು, ಅಥವಾ ಗಂಡ ಹೆಂಡತಿ ಕೊಡ್ಬೋದು. ಇಷ್ಟೇ. ಇದಕ್ಕಿಂತ ಹೊರತು ಕೊಡ್ಲಿಕ್ಕೆ ಬರೋದಿಲ್ಲ ಲೀಗಲಿ. ಅದಕ್ಕೆ ಈ ಲೀಗಲ್ ಎಲ್ಲ ಫಾರ್ಮಾಲಿಟಿ ನೋಡ್ಕೊಂಡು ನಾವು ಅವ್ರಿಗೆ ಮಾತಾಡಿದಾಗ, ಅವ್ರ ಮಗಳಾಗಿದ್ದು ಶಾಂತವ್ವ ಅವರು 42 ವಯಸ್ಸು, ಅವರು ಇರೋದು ಗೋಕಾಕನಲ್ಲಿ. ಅವರು ಮುಂದೆ ಬಂದರು. ಅದಕ್ಕೆ ಫಸ್ಟ್ ಸ್ಟೆಪ್ ನಾವೇನು ಮಾಡಿದ್ವಿ, ಅವ್ರದ್ದು ಮ್ಯಾಚಿಂಗ್ ಇದೆ ಏನಿಲ್ಲ ನೋಡ್ಬೇಕಾಗ್ತದೆ. ಕಿಡ್ನಿ ನಾವು ತೆಗೆದು ಹಾಕ್ಲಿಕ್ಕೆ ಬರೋದಿಲ್ಲ, ಅವ್ರದ್ದು ಮ್ಯಾಚಿಂಗ್ ಬೇಕಾಗ್ತದೆ. ಲಕ್ಕಿಲಿ ಅವ್ರದ್ದು ಇದ್ದು ಬ್ಲಡ್ ಮ್ಯಾಚಿಂಗ್ ಇತ್ತು ಮತ್ತು ಟಿಶ್ಯೂ ಮ್ಯಾಚಿಂಗು ಇತ್ತು. ಇದರಿಂದ ನಾವು ಅವ್ರಿಗೆ ತಿಳಿಸ್ತಿದ್ವಿ, ಇವ್ರ ಮಗಳದು ಕಿಡ್ನಿ ನಾವು ಮ್ಯಾಚ್ ಆಗಿದ್ದರಿಂದ ನಾವು ಹಾಕ್ಲಿಕ್ಕೆ ಬರ್ತದೆ.
ಅಥವಾ ಅವ್ರು ಫುಲ್ ಇನ್ವೆಸ್ಟಿಗೇಷನ್ ಮಾಡ್ಬೇಕಾಗ್ತದ. ಯಾಕಂದ್ರೆ ಅವ್ರಿಗೆ ಒಂದು ಕಿಡ್ನಿ ತೆಗೆದ್ಮೇಲೆ ಎರಡನೇ ಕಿಡ್ನಿ ಮೇಲೆ ಅವ್ರ ಫುಲ್ ಆಯುಷ್ ನಡೀತಿದ್ದೇನೆಲ್ಲ ನೋಡ್ಬೇಕಾಗ್ತದೆ. ಅದಕ್ಕೆ ಅವ್ರಿಗೆಲ್ಲ ತಿಳಿಸಿ ಹೇಳಿದಾಗ ನಾವೆಲ್ಲ ತಪಾಸಣೆ ಮಾಡಿದಾಗ ಅವರು ಗುಡ್ ಕ್ಯಾಂಡಿಡೇಟ್ ಆಗಿ ಹೊರಗೆ ಬಂದರು. ಇದೆಲ್ಲ ನಾವು ಕಿಡ್ನಿ ಟ್ರಾನ್ಸ್ಪ್ಲಾಂಟೇಷನ್ ಮಾಡೋದೆಲ್ಲ ಪ್ಲಾನ್ ಮಾಡೋದು ಒಂದು ಸ್ವಲ್ಪ 2-3 ತಿಂಗಳು ಆಗ್ತದೆ. ಯಾಕಂದರೆ ಒಂದೊಂದು ಎಥಿಕಲ್ ಕ್ಲಿಯರೆನ್ಸ್ ಮಾಡಬೇಕಾಗ್ತದೆ. ಹಾಸ್ಪಿಟಲ್ನಲ್ಲಿ ಒಂದು ಎಥಿಕಲ್ ಕಮಿಟಿ ಇದೆ ನಮ್ಮಲ್ಲಿ. ಅದರಾಗೆಲ್ಲ ಔಟ್ಸೈಡರ್ಸ್ ಇರ್ತಾರೆ, ಅಂದರೆ ಹೊರಗಿನ ಸೋಷಿಯಲ್ ವರ್ಕರ್, ವಕೀಲರು, ಹೀಗೆ ಒಂದು ಎಥಿಕಲ್ ಕಮಿಟಿ ಇರ್ತದೆ. ಇದು ಹಾಸ್ಪಿಟಲ್ದವರು ಅಷ್ಟೇ ದೇ ಆರ್ ನಾನ್ ವೋಟಿಂಗ್ ಮೆಂಬರ್ಸ್ ಈ ಎಥಿಕಲ್ ಕಮಿಟಿ. ಈ ಎಥಿಕಲ್ ಕಮಿಟಿ ಮುಂದೆ ನಾವು ಪ್ರೆಸೆಂಟೇಷನ್ ಮಾಡಿದಾಗ ಅವ್ರದ್ದು ಪೇಷಂಟ್ದು ಡೀಟೇಲ್ಸ್ ಎಲ್ಲ ಮಾಡಿದಾಗ ಅವಾಗ ಎಥಿಕಲಿ ಕರೆಕ್ಟ್ ಆಗ್ತಾ ಇದೆಯೇನಿಲ್ಲ ಅಂತಂದು ಅವರು ಒಂದು ಲೆಟರ್ ಕೊಡಬೇಕು. ಈ ಟ್ರಾನ್ಸ್ಪ್ಲಾಂಟ್ ಎಥಿಕಲಿ ಕರೆಕ್ಟ್ ಆಗ್ತಾ ಇದೆ ಅಂತಂದ್ಬೇಕು. ಇದಿಲ್ದರೆ ಮಾಡ್ಲಿಕ್ಕೆ ನೋಡೋದು. ಈ ಫಸ್ಟ್ ಪ್ರೊಸೀಜರ್ ಆಯಿತು. ಸೆಕೆಂಡ್ ಅಂತಂದರೆ ಹಾಸ್ಪಿಟಲ್ ಕಮಿಟಿ ಮುಂದೆ ಅದಕ್ಕೆ ನಾವು ಹಾಸ್ಪಿಟಲ್ ಪರ್ಮಿಷನ್ ಕಮಿಟಿ ಅಂತೇವೆ. ಅವ್ರ ಕಮಿಟಿ ಅವರ ಮುಂದೆ ನೋಡಿ ಇದೆಲ್ಲ ಕರೆಕ್ಟ್ ಆಗಿದೆ, ಎಥಿಕಲಿ ಕರೆಕ್ಟ್ ಆಗಿದೆ, ಲೀಗಲಿ ಕರೆಕ್ಟ್ ಆಗಿದೆ ಅಂತ ನೋಡಿಕೊಂಡು ಪರ್ಮಿಷನ್ ಕೊಡ್ತಾರೆ.